ಕೃಷ್ಣ ಮರಿ. ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಜ್ಯೋತಿ ಸುಜೇಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಲಾಟ್ಸ್ ಆಫ್ ಲವ್. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಸ್ವಾಗತ, ಸುಸ್ವಾಗತ. ಸೊ ನಾವು 3:15 ರೀಚ್ ಆಗಿದ್ದು ಬೆಳಗಿನ ಜಾವ. ಸೊ ಅಲ್ಲೇ ಮಲ್ಕೊಂಡಿದ್ದು. ಮಾರ್ನಿಂಗ್ ರೆಡಿ ಎಲ್ಲ ಆಗಿಬಿಟ್ಟು ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೊರಟಿದ್ದೀವಿ. ಟೈಮು 6 ಗಂಟೆ ಅನಿಸುತ್ತೆ. ನಮ್ಮ ಕೃಷ್ಣಂಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅವರು. ಅನ್ನಪ್ರಾಶನ ಮಾಡಿಸ್ಬೇಕಲ್ಲ, ಅದಕ್ಕೇ ಕಚ್ಚೆ ಶಾಲ್ಯ ಹಾಕ್ಬಿಟ್ಟಿದ್ದೀವಿ. ಚೆನ್ನಾಗಿ ಕಾಣ್ತಾ ಇದ್ದಾರೆ ನಮ್ಮ ಕೃಷ್ಣ ಮಾತ್ರ. ನಮ್ಮ ಕೃಷ್ಣ ಮುದ್ದು ಕ್ಯೂಟಾಗಿ ಕಾಣಿಸ್ತಿದ್ದಾರೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ. ಸೊ ಇವಾಗ ಎಲ್ಲ ರೆಡಿ ಆಗಿಬಿಟ್ಟು ದೇವ್ರ ದರ್ಶನಕ್ಕೆ ಹೊರಟಿದ್ವಿ. ಹೊರಗಡೆ ಬಂದಾಗ ಸೀರೆ ಉಟ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ದೇವಸ್ಥಾನ ಬಂದ್ಬಿಟ್ಟು ಕಾಡಿನ ಮಧ್ಯೆ ಇರೋದು. ಫುಲ್ಲು ರೋಡೆಲ್ಲ ಕ್ರಾಸಿಂಗ್ ಆಗಿತ್ತು. 300 ಕಿಲೋಮೀಟ್ರ್ ಬ್ಯಾಂಗ್ಳೂರಿಂದ ನೈಟ್ ಫುಲ್ಲು ಜರ್ನಿ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಸ್ವಲ್ಪ ಟಯರ್ಡ್ ಆಗಿದ್ದೀವಿ. ನೋಡಿ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಿಮ ಎಲ್ಲ ಇತ್ತು ಇನ್ನೂ ಸ್ವಲ್ಪ. ಬೆಟ್ಟದಲ್ಲೆಲ್ಲ ಫುಲ್ಲು ಹಿಮ ಕವರ್ ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇವಾಗ ನಾವು ದೇವ್ರ ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಫಸ್ಟಿಂದನೇ. ನಮ್ಮ ಕೃಷ್ಣನ ಅನ್ನಪ್ರಾಶನ ಕರ್ಕೊಂಡು ಹೋಗಬೇಕು ಅಂತ ನಮ್ಮ ಹಸ್ಬೆಂಡ್ ಒಂದು ಸಲ ಹೇಳಿದ್ರು, ಕರ್ಕೊಂಡು ಹೋಗೋಣ ಅನ್ನಪ್ರಾಶನಕ್ಕೆ ಹೊರನಾಡಿಗೆ ಅಂತ. ಅದಕ್ಕೋಸ್ಕರ ನಾವು ಕೂಡ ಓಕೆ ಫೈನ್ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಬಂದಿದ್ದು. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಇತ್ತು ನಮ್ಮ ಕೃಷ್ಣ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ. ನೀವೇ ನೋಡಿ. ಫಸ್ಟ್ ಟೈಮು ಅದೇನು ಪಾಯಸ ಆ ಥರ ಏನೋ ಕೊಟ್ಟಿರ್ತಾರೆ, ಖೀರ್ ಥರ. ಅದು ತಿಂದ ತಕ್ಷಣ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತು ಅಂದರೆ ರಿಯಲಿ ನೀವೇ ನೋಡಿ. ಈಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಿರೋದು. ತುಂಬ ಜನ ಏನು ರಶ್ ಇರಲಿಲ್ಲ. ಮಾಮೂಲಿ ನಾರ್ಮಲ್ ಆಗಿ ಕ್ಯೂ ಇತ್ತು. ಹೊರಟಿದ್ದೀವಿ. ದೇವ್ರ ದರ್ಶನ ಆದಮೇಲೆ ಅನ್ನಪ್ರಾಶನ ಮಾಡಿಸ್ಬೇಕು. ನಮ್ಮ ಕೃಷ್ಣ ನೈಟ್ ಬರಬೇಕಾದ್ರೂ ಅಷ್ಟೇ, ಗಾಡಿಯಲ್ಲಿ ಟಿ ಗಾಡಿಯಲ್ಲಿ ಬರಬೇಕಾದ್ರೆ ಏನು ಅಳಕ್ಕೆ ಹೋಗಲಿಲ್ಲ, ಆರಾಮಾಗಿ ಮಲ್ಕೊಂಡಿದ್ರು. 3:15 ಏನೋ ರೀಚ್ ಆಗಿದ್ದು ನಾವು ಅನ್ನಪೂರ್ಣೇಶ್ವರಿನ. ಅಲ್ಲಿವರೆಗೂ ಏನು ಅಳಲಿಲ್ಲ. ಆಮೇಲೂ ಕೂಡ ಮಲ್ಕೊಂಡೇ ಇದ್ರು, ಏನೂ ತೊಂದರೆ ಆಗಲಿಲ್ಲ ನಮಗೆ. ಎಲ್ಲರಿಗೂ ನಮ್ಮ ಕೃಷ್ಣನ ನೋಡೋದೇ ಒಂದು ಖುಷಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರಲ್ವ ನಮ್ಮ ಕೃಷ್ಣ, ಮುದ್ದಾಗಿ. ಅದಕ್ಕೇ ಎಲ್ಲರೂ ಒಬ್ಬೊಬ್ಬರಾಗಿ ಎತ್ಕೊತಾ ಇದ್ರು ನಮ್ಮ ಕೃಷ್ಣನ್ನ. ಮಕ್ಕಳಂದರೆ ಎಲ್ಲರಿಗೂ ಆಸೆ ಅಲ್ವಾ. ನಾನು ನಮ್ಮ ಹಸ್ಬೆಂಡ್ ಅಂತೂ ಆರಾಮಾಗಿ ಫ್ರೀಯಾಗಿರ್ತೀವಿ. ನಮ್ಮ ಕೃಷ್ಣ ಎಲ್ಲರ ಹತ್ರನೂ ಆಟ ಆಡ್ಕೊಂಡು ಆರಾಮಾಗಿರ್ತಾರೆ. ನಾವೆಲ್ಲರೂ ದೇವ್ರನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀವಿ. ಅನ್ನಪೂರ್ಣೇಶ್ವರಿ ದೇವ್ರನ್ನ ದರ್ಶನ ಮಾಡೋದಕ್ಕೆ. ದೇವಸ್ಥಾನವೂ ಅಷ್ಟೇ ಚೆನ್ನಾಗಿತ್ತು, ಕ್ಲೀನಾಗಿತ್ತು ಮಾತ್ರ. ತುಂಬ ಏನು ರಶ್ ಇರಲಿಲ್ಲ ಅಲ್ವಾ. ನಮಗೂ ಏನು ಸ್ಟ್ರೈನ್ ಆಗಲಿಲ್ಲ. ಮೊದಲೇ ನಾವು ನೈಟ್ ಜರ್ನಿ ಮಾಡಿದ್ವಲ್ಲ, ಜಾಸ್ತಿ ಏನು ನಮಗೆ ರಶ್ ಅನ್ನಿಸ್ಲಿಲ್ಲ. ಬೇಗನೆ ದರ್ಶನ ಆಯಿತು ಕೂಡ. ಅಮ್ಮ ಅಮ್ಮ ಅಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಿಸುತ್ತಾಳೆ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ, ಹಸಿವು ಎಂದೋರ ಹೊಟ್ಟೆ ತುಂಬಿ ಹರಿಸುತ್ತಾಳೆ. ವರನಾಡಿನ ಈ ಅನ್ನಪೂರ್ಣೆ, ಹೊರನಾಡಿನ ಜನ ಪಂಚ ಪ್ರಾಣಿ. ಅಮ್ಮ ಅಮ್ಮ ಎಂದರೆ ಅನ್ನ ನೀಡುತ್ತಾಳೆ. ಚೆನ್ನಾಗಿ ಆಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ನನಗಿದೊಂದು ಹಾಡು ಸಿಕ್ಕಾಪಟ್ಟೆ ಇಷ್ಟ ಮೊದಲಿಂದನೂ ಅಷ್ಟೇ. ನವಶಕ್ತಿ ವೈಭವದಲ್ಲಿ ಇದೆಲ್ಲ ಇದೆಯಲ್ವಾ ದೇವ್ರುಗಳ್ದು ಹಾಡು. ಸೊ ನಾನು ಅದರಲ್ಲಿ ನೋಡಿದ್ದೆ, ಅದಕ್ಕೆ ನಾನು ಇದನ್ನು ಹಾಡಿದ್ದು. ಚೆನ್ನಾಗಿ ಆಡಿಲ್ಲ ಅಂದರೆ ಪ್ಲೀಸ್ ಸಾರಿ ಅಂತ ಕೇಳ್ತೀನಿ ನಿಮಗೆಲ್ಲ. ಸೊ ಇನ್ನೇನು ಆಲ್ಮೋಸ್ಟ್ ದೇವ್ರ ಹತ್ರನೇ ಬಂದ್ವಿ ದರ್ಶನಕ್ಕೆ. ಅಲ್ಲಿ ಕಾಣಿಸ್ತಾ ಇದ್ವಲ್ಲ ಮಿಡಲಲ್ಲಿ ಬಾಗಿಲು, ಅದೇ ಹೆಬ್ಬಾಗಿಲು. ಅಲ್ಲಿ ಒಳಗಡೆ ಹೋದರೆ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದೇ ದೇವರು. ಸೊ ನಾನು ಒಳಗಡೆ ನಂಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡಬಾರ್ದು ಅಂತ ಮಾಡ್ತಾಯಿದ್ದೆ. ಅಲ್ಲಿರೋರೊಬ್ಬರು ವೀಡಿಯೋ ಎಲ್ಲ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ರು. ನನಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಇದೆಲ್ಲ ಕಾಮನ್ ಅಲ್ವಾ, ವ್ಲಾಗರ್ ಅಂದಮೇಲೆ ವೀಡಿಯೋ ಮಾಡಲೇಬೇಕಾಗತ್ತೆ. ಸೊ ನಾನು ಟೇಕ್ ಇಟ್ ಈಸಿಯಾಗಿಯೇ ತೊಗೊಂಡೆ. ಅದೇನು ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ವ್ಲಾಗರ್ ಅಂದಮೇಲೆ ಅದೆಲ್ಲ ಕಾಮನ್ನು ಇದ್ದೇ ಇರುತ್ತೆ. ಸಿ ಅವರ್ ಕೃಷ್ಣ ಬೇಬಿ ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿತ್ತು ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು. ನಮ್ಮ ತಾಯಿಯ ಆಶೀರ್ವಾದ ಅದ್ರ ಮೇಲೆ ಇದೆ ಅನಿಸುತ್ತೆ, ಅದಕ್ಕೆ ಜಾಸ್ತಿ ಹೇಳಲಿಲ್ಲ. ನಮ್ಮ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅದ್ರ ಮೇಲೆ ಇದೆ ಅಂತ ನಾನು ಭಾವಿಸ್ತೀನಿ. ಮಕ್ಕಳಂದ್ರೇ ದೇವರು. ಎಲ್ಲರೂ ಅಷ್ಟೇ ಮಕ್ಕಳನ್ನ ದೇವ್ರ ಸಮಾನವಾಗಿ ನೋಡೋದು. ನಮ್ಮ ಕೃಷ್ಣಂಗಂತೂ ದೇವರ ಆಶೀರ್ವಾದನೇ ಇದೆ ಅಂತ ನಾನು ಯಾವಾಗಲೂ ಭಾವಿಸ್ತಾ ಇರ್ತೀನಿ. ನಾವಂತೂ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀವಿ ದೇವ್ರ ದರ್ಶನ ಮಾಡೋಕ್ಕೆ. ಆ್ಯಂಡ್ ಅನ್ನಪ್ರಾಶನೂ ಅಷ್ಟೇ ಯಾವ ಥರ ಇರುತ್ತೆ ಏನು ಅಂತ ಏನೋ ಗೊತ್ತಿಲ್ಲ. ಜಸ್ಟ್ ಒಂದು ವೀಡಿಯೋಸ್ಗಳನ್ನ ನೋಡಿದ್ದೀವಿ ಅಷ್ಟೇ. ನೋಡಬೇಕು ಯಾವ ಥರ ಇರುತ್ತೆ ಏನು ಅಂತ ಎಲ್ಲ. ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ದರ್ಶನ ಮಾಡಬೇಕು. ದರ್ಶನ ಎಲ್ಲ ಮುಗೀತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅನ್ನಪ್ರಾಶನಕ್ಕೆ ಟಿಕೆಟ್ ತೊಗೊಂಡ್ವಿ.
8 ಅಂತ ಹೇಳಿದ್ರು. ನಾವು ದರ್ಶನ ಮುಗಿಸ್ಕೊಂಡಿದ್ದು 7:15ಗೇನೋ ಆಗಿತ್ತು. ಅಷ್ಟರಲ್ಲಿ ಟಿಫನ್ ಮಾಡೋಣ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದ್ರು. ನಾವು ಟಿಫನ್ ಮಾಡಿ ಅನ್ನಪ್ರಾಶನ ಮಾಡಿಸೋದು ಸರಿ ಹೋಗಲ್ಲ ಅಲ್ವಾ, ನಮ್ಮ ಕೃಷ್ಣಂಗೆ ತಿನ್ನಿಸ್ಬಿಟ್ಟು ಆಮೇಲೆ ತಿನ್ನೋಣ ಅಂತ ನಾವು ಓಕೆ ಫೈನ್ ವೆಯ್ಟ್ ಮಾಡೋಣ 8 ಇನ್ನೇನು ಒಂದು 40 ಮಿನಿಟ್ಸ್ ಅಲ್ವಾ ಅಂತ ಬಂದ್ವಿ. ಬಂದು ನೋಡಿದ್ರೆ ಅನ್ನಪ್ರಾಶನ ಎಲ್ಲ ಸ್ಟಾರ್ಟ್ ಆಗಿತ್ತು. ಪುರೋಹಿತರು ಕೂಡ ಬಂದಿದ್ದರು. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ ಅಂತ ನಾವು ಖುಷಿ ಪಟ್ವಿ. ಆ್ಯಂಡ್ ನಮ್ಮ ಕೃಷ್ಣ 6 kg ಇದ್ದಾರೆ ಅಂತ ಅಕ್ಕಿ ಬೆಲ್ಲನ ದಾನವಾಗಿ ಕೊಟ್ವಿ. ನೋಡಿ ಈ ಥರ ಇರುತ್ತೆ. ಇದಕ್ಕೆ ಟಿಕೆಟ್ನ ತೊಗೋಬೇಕಾಗತ್ತೆ. ಅನ್ನಪ್ರಾಶನಕ್ಕೂ ಟಿಕೆಟ್ ತೊಗೋಬೇಕಾಗತ್ತೆ. ಅನ್ನಪ್ರಾಶನಕ್ಕೆ ಈ ಥರ ಕೀರ್ ಥರ ಕೊಡ್ತಾರೆ. ಬಟ್ಲು ಸ್ಪೂನು ಎಲ್ಲ ನಾವೇ ತೊಗೊಂಡೋಗ್ಬೇಕು. ನಮಗೂ ಅಷ್ಟೇ ಫಸ್ಟೇ ಗೊತ್ತಿತ್ತಲ್ವ ನಾವೇ ತೊಗೊಂಡೋಗ್ಬೇಕು ಅಂತ. ಅದಕ್ಕೆ ನಾವು ಅಷ್ಟೇ ಫಸ್ಟೇ ಎಲ್ಲ ತೊಗೊಂಡೋಗಿದ್ವಿ. ಬಟ್ಲು ಸ್ಪೂನು, ಗೋಲ್ಡ್ ರಿಂಗು ಇದನ್ನು ತೊಗೊಂಡೋಗಿದ್ವಿ. ರಿಂಗ್ ಏನಕ್ಕಂದರೆ ರಿಂಗಲ್ಲೇ ಪಾಪುಗೆ ಅನ್ನನ ತಿನ್ನಿಸ್ಬೇಕಾಗತ್ತೆ. ಸೊ ನಾವು ಅಷ್ಟೇ ಅದರಲ್ಲೇ ತಿನ್ನಿಸಿದ್ವಿ. ಫಸ್ಟು ಬಂದು ಬಟ್ಲುಗಳನ್ನೆಲ್ಲ ತೊಗೊಂಡೋಗಿ ಹಾಲು ಕೀರನ್ನ ತಂದುಕೊಡ್ತಾರೆ. ಆಮೇಲೆ ದಂಪತಿ ವೈಸು ಅನ್ನಪ್ರಾಶನಕ್ಕೆ ಕರೀತಾರೆ. ನಾವು ಅಲ್ಲೇ ಕುತ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾಯಿದ್ವಿ. ಒಂದು 15 ನಿಮಿಷ ವೆಯ್ಟ್ ಮಾಡಿದ್ದೀವಿ. ನಮಗೇನಂದರೆ ಬಂದಿರೋ ಕಾರ್ಯ ಮುಗ್ದೋಗ್ಬಿಟ್ರೆ ಮನ್ಸಿಗೆ ಒಂಥರ ಸಮಾಧಾನ, ಭಾರ ಇಳ್ದಂಗೆ ಆಗುತ್ತಲ್ವ. ಸೊ ನಮ್ಮ ಮನೆಯವರು ಅಷ್ಟೇ ಅಲ್ಲಿ ನೋಡಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಕರೀತಾರೆ ಅಂತ. ಒಬ್ಬೊಬ್ಬರಾಗಿ ಅನ್ನಪ್ರಾಶನ ಮಾಡಿಸ್ಕೊಂಡು ಹೋಗ್ತಾಯಿದ್ರು. ನಾವು ಅಷ್ಟೇ ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ಕರೀತಾರೆ ಅಂತ. ಸೊ ಇವ್ರು ನೆಕ್ಸ್ಟ್ ನಾವು ಹೋಗಿದ್ದು. ಸೊ ಇವ್ರು ಆದಮೇಲೆ ನಾವು ಹೋಗಬೇಕು. ಅಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ನೋಡಿ ಎಷ್ಟು ಜನ ಬಂದಿದ್ದಾರೆ. ಸೊ ದಂಪತಿ ವೈಸು ಅವ್ರ ರಿಲೇಷನ್ಸ್ ಕೂಡ ಬಂದಿರ್ತಾರೆ. ಅವರು ಕೂಡ ಊಟನ ಮಾಡಿಸ್ಬೋದು. ಫೈನಲಿ ಸೋ ಮೆನಿ ಡೇಸ್ ಪ್ಲ್ಯಾನಿಂಗು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ. ಅನ್ನಪ್ರಾಶನ ಕಂಪ್ಲೀಟ್ ಆಯಿತು. ಆಮೇಲೆ ಮನೆಯವರೆಲ್ಲರೂ ನಮ್ಮ ಕೃಷ್ಣಂಗೆ ಊಟನ ಮಾಡಿಸಿದ್ವಿ. ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಅಷ್ಟೇ ಅಲ್ಲಿ ತಿನ್ನಿಸಿದ್ದು. ಅನ್ನಪ್ರಾಶನ ಪ್ಲೇಸಲ್ಲಿ ಅನ್ನನ ತಿನ್ನಿಸಿದ್ರು ನಮ್ಮ ಕೃಷ್ಣಂಗೆ. ಮಿಕ್ಕಿದವರೆಲ್ಲ ಟಿಫನ್ಗೆ ಅಂತ ಹೋಗಿದ್ರಲ್ಲ, ಆಮೇಲೆ ಅಲ್ಲೇ ಗೊತ್ತಿರಲಿಲ್ಲ ಅವರು ಕೂಡ ಅನ್ನಪ್ರಾಶನಕ್ಕೆ ಬರ್ತಾಯಿದ್ರು. ಬಟ್ 8 ಅಂತ ಹೇಳಿದ್ರಲ್ಲ ಅಂತ ಅವರೆಲ್ಲ ಟಿಫನ್ಗೆ ಹೋಗ್ಬಿಟ್ರು. ನಾವು ನೋಡೋಣ ಅಂತ ಹೋಗಿದ್ದಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಆಮೇಲೆ ಎಲ್ಲರೂ ಕೀರನ್ನ ತಿನ್ನಿಸಿದ್ರು ಕೃಷ್ಣಂಗೆ. ನಮಗೂ ಖುಷಿ ಆಯಿತು. ಇವಾಗ ಅನ್ನಪ್ರಾಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಹರಿಬರಿಲಿದ್ವಲ್ಲ, ಅಲ್ಲಿ ಫೋಟೋ ತೆಗ್ಸ್ಕೊಳಕ್ಕಾಗಲಿಲ್ಲ ಎಂಟ್ರೆನ್ಸಲ್ಲಿ ಬೋರ್ಡ್ ಮುಂದೆ. ಅದಕ್ಕೋಸ್ಕರ ಇವಾಗ ಒಂದು ಫೋಟೋನ ತೆಗ್ಸ್ಕೊತಾ ಇದ್ವಿ. ನೆಕ್ಸ್ಟು ಇವಾಗ ಪ್ರಸಾದ ತಿನ್ನೋದಕ್ಕೆ ಹೊರಟಿದ್ದೀವಿ. ಅಲ್ಲೂ ಕೂಡ ಕಿವಿ ಎಷ್ಟೊಂದಿತ್ತು. ನನಗೆ ಕಿವುಗಳಂದ್ರೇ ಭಯ ಆಗುತ್ತೆ. ನಿಂತ್ಕೊಳ್ಳೋಕ್ಕಾಗಲ್ಲಲ್ವ, ಎಷ್ಟೊತ್ತಾಗುತ್ತೋ ಏನು ಅಂತ. ಬೇಗ ಸುಯ್ ಅಂತ ಹೋಗ್ತಾ ಇದ್ದರೆ ಎಷ್ಟು ದೂರ ಬೇಕಾದರೂ ನಡೆದ್ಬಿಡ್ಬೋದು. ನಿಂತ್ಕೊಂಡು ಸ್ವಲ್ಪ ಹೋಗ್ತಾಯಿದ್ರೆ ಒಂಥರ ಬೋರ್ ಆಗಿಬಿಡುತ್ತೆ. ಸೊ ನೋಡಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಕ್ಯೂವಲ್ಲಿ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿದ್ರು. ಒಳಗಡೆ ಫಿಲ್ ಆಗಿತ್ತು ಅನಿಸುತ್ತೆ, ಜಾಗ ಇರಲಿಲ್ಲ ಅನಿಸುತ್ತೆ. ಆಮೇಲೆ ಹಂಗೆ ಒಳಗಡೆ ಬಿಟ್ಟರು. ಪ್ರಸಾದಕ್ಕೆ ಕುತ್ಕೊಂಡಿದ್ದೀವಿ. ಪ್ರಸಾದ ಏನು ಅಂತ ನಮಗೂ ಐಡಿಯಾ ಗೊತ್ತಿಲ್ಲ. ವೆಯ್ಟ್ ಮಾಡ್ತಾ ಇದ್ವಿ. ಪ್ರಸಾದ ಇನ್ನೂ ಬಂದಿಲ್ಲ. ಅಷ್ಟರಲ್ಲಿ ನಮ್ಮ ಕೃಷ್ಣ ನೋಡಿ ಎಲೆನೇ ನೋಡ್ತಾ ಇತ್ತು. ಪಾಪ ಅನಿಸುತ್ತೆ ನಮ್ಮ ಕೃಷ್ಣನ ನೋಡಿದ್ರೆ. ಅಲ್ಲೊಡಿ ಯಾವ ಥರ ನೋಡ್ತಾ ಇದೆ ಅಂತ. ಊಟದ ಹಾಲ್ದು ಟೇಬಲ್ ಏನಿದೆ ನಾವು ಕುತ್ಕೊಂಡಿರೋದು ಇವಾಗ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಚೇರು ಮತ್ತು ಟೇಬಲ್ಲು. ಚೇರ್ ನಾವೇನು ಕೂತಿದ್ದೀವಿ ಅದು ಆಟೋಮೆಟಿಕ್ಕಾಗಿ ಎತ್ಬಿಟ್ಟು ಮಾಪಿಂಗ್ ಮಾಡ್ಕೊಬೋದಿತ್ತು. ಕ್ಲೀನ್ ಎಲ್ಲ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು. ಒಂದು ಸ್ವಲ್ಪನೂ ಗಲೀಜಿರಲಿಲ್ಲ. ಫುಲ್ ಕ್ಲೀನಾಗಿತ್ತು ಊಟದ ಹಾಲು. ನನಗೆ ತುಂಬ ಇಷ್ಟ ಆಯಿತು. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದರು. ಫೈನಲಿ ಪ್ರಸಾದ ಬಂತು. ಪೇಪರ್ ಅವಲಕ್ಕಿ ಬರುತ್ತಲ್ಲ, ಅದಕ್ಕೆ ಒಗ್ಗರಣೆ ಮಾಡಿ ಎಲ್ಲರಿಗೂ ಕೊಟ್ಟಿದ್ದರು. ಚೆನ್ನಾಗಿತ್ತು ಒಂಥರ ತಿನ್ನೋದಕ್ಕೆ. ಆಮೇಲೆ ಕಾಫಿ ಕೊಟ್ಟಿದ್ದರು ಅದ್ರ ಜೊತೆಗೆ. ಡಿಫ್ರೆಂಟಾಗಿ ಅಲ್ಲ, ಎಲ್ಲೂ ನೋಡೇ ಇಲ್ಲ ಕಾಫಿ ಕೊಡೋದು. ಬಟ್ ಇದು ನನಗೂ ಇಷ್ಟ ಆಯಿತು. ಕಾಫಿ ಜೊತೆ ಪೇಪರ್ ಅವಲಕ್ಕಿ ಅಂದ್ರೆ
ಟಿಫನ್ ಥರ ಚೆನ್ನಾಗಿತ್ತು. ಪ್ರಸಾದ ಸ್ವಲ್ಪ ತಿಂದಾದಮೇಲೆ ಹೋಟೆಲ್ಗೆ ಹೋಗಿ ಸ್ವಲ್ಪ ಮತ್ತೆ ಇನ್ನೊಂದ್ಸಲ ಟಿಫನ್ನೆಲ್ಲ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅನ್ನಪ್ರಶನಕ್ಕೆ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಬಂದಿದ್ದರು. ಬೇರೆ ಯಾರೂ ಬಂದಿರಲಿಲ್ಲ. ಟಿಫನ್ ಮಾಡೋಕ್ಕೆ ಅಂತ ಹೊರಗಡೆ ಹೋದರು. ಇನ್ನೇನು ಅನ್ನಪ್ರಶನ ಮುಗಿಯುತ್ತೆ ಅಂತ ಗೊತ್ತಾಯ್ತಲ್ಲ, ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡೋಣ ಅಂತ ಹೊರಗಡೆನೇ ವೆಯ್ಟ್ ಮಾಡ್ತಾಯಿದ್ರು. ಅದಕ್ಕೆ ಇವಾಗ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅನ್ನನ ಕೃಷ್ಣಂಗೆ ತಿನ್ನಿಸ್ತಾ ಇದ್ದಾರೆ. ಆ್ಯಂಡ್ ಇವಾಗ ಮಿಕ್ಕಿದವರೆಲ್ಲರೂ ಕೃಷ್ಣಂಗೆ ಅನ್ನನ ತಿನ್ನಿಸ್ತಾರೆ. ಈಗ ನಮ್ಮ ಡ್ಯಾಡಿ ತಿನ್ನಿಸ್ತಾ ಇದ್ದಾರೆ. ನಮ್ಮ ಕೃಷ್ಣಂಗೆ ಎಲ್ಲ ಹಿರಿಯರ ಆಶೀರ್ವಾದನೂ ಬೇಕು. ಅದಕ್ಕೋಸ್ಕರ ಎಲ್ಲರ ಕೈಯಲ್ಲೂ ಒಂದೊಂದು ತುತ್ತು ಅನ್ನನ ತಿನ್ನಿಸ್ತಾ ಇದ್ದೀವಿ. ಸೊ ಎಲ್ಲರ ಕೈಯಲ್ಲೂ ಒಂದೊಂದು ತುತ್ತು ತಿನ್ನಿಸಿದ್ರೆ ನಮಗೂ ಒಂಥರ ಸಮಾಧಾನ, ಒಂದು ಆಶೀರ್ವಾದ ಮಾಡೋ ಥರ ಫೀಲ್ ಆಗ್ತಾ ಇತ್ತು ನನಗೂ. ಈಗ ನಮ್ಮ ಅತ್ತೆಯವರು ತಿನ್ನಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಅವ್ರನ್ನ ಅಮ್ಮ ಅನ್ನೋದು, ಸೊ ಎಲ್ರಿಗೂ ಗೊತ್ತಾಗಲ್ಲ ಅಂತ ಅತ್ತೆಯವರು ಅಂತ ಹೇಳಿದ್ದೆ ಅಷ್ಟೇ. ಈಗ ನಮ್ಮ ಅಜ್ಜಿ ತಿನ್ನಿಸ್ತಾ ಇದ್ದಾರೆ ಕೃಷ್ಣಂಗೆ. ಈಗ ಹೋಟೆಲ್ಗೆ ಬಂದ್ವಿ, ಏನು ತೊಗೊಳ್ಳೋದು ಅಂತ ಥಿಂಕ್ ಮಾಡ್ತಾ ಇದ್ದೀವಿ. ಸೊ ವೆರೈಟೀಸ್ ಆಫ್ ಫುಡ್ಸ್ ಇದ್ದರೆ ಏನು ತೊಗೊಳ್ಳೋದು ಅನ್ನೋದೇ ಗೊತ್ತಾಗಲ್ಲ. ಸೊ ಇವಾಗ ಲಾಸ್ಟಲ್ಲಿ ಇಡ್ಲಿ, ವಡೆ, ಪಲಾವು ಇಷ್ಟು ತೊಗೊಂಡ್ವಿ. ಎಲ್ಲರೂ ಅಷ್ಟೇ ಆಲ್ಮೋಸ್ಟ್ ಟಿಫನ್ ಅಂದರೆ ಇಡ್ಲಿ ವಡೆನೇ ಆಗಿರುತ್ತಲ್ವ, ಇಡ್ಲಿ ವಡೆ ಪಲಾವ್ ಇಷ್ಟು ತೊಗೊಂಡ್ವಿ. ಫೈನಲಿ ನಮ್ಮ ಕೃಷ್ಣನ ಅನ್ನಪ್ರಶನ ಸಂಪೂರ್ಣವಾಗಿ ಕಂಪ್ಲೀಟ್ ಆಯಿತು. ನಮಗಂತೂ ತುಂಬ ಖುಷಿ ಇದೆ. ಸೊ ಇವಾಗ ಹೊರನಾಡಿಂದ ಹೊರಟಿದ್ದೀವಿ. ಹೋಗ್ತಾ ದಾರಿಯಲ್ಲಿ ಯಾವುದಾದ್ರೂ ಪ್ಲೇಸ್ ಸಿಕ್ಕಿದ್ರೆ ನೋಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ. ಸೊ ಈ ಹಸು ಬಂದುಬಿಟ್ಟು ನಾವು ಬಂದಾಗಿಂದ ಇಲ್ಲೇ ಇದೆ. ನನಗೆ ಮೊದಲೇ ಹಸುಗಳಂದರೆ ಸಿಕ್ಕಾಪಟ್ಟೆ ಭಯ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು ಮುಕ್ಕೋ ಅಂತ. ಅದಕ್ಕೆ ಧೈರ್ಯ ಮಾಡಿ ಮುಕ್ಕೊಂಡೆ. ಅಲ್ಲೇ ಪಾರ್ಕಿಂಗಲ್ಲಿ ಗಾರ್ಡನಿಂಗ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹೋಗ್ತಾ ದಾರಿಯಲ್ಲೇ ಒಂದು ಸ್ಮಾಲ್ ಫಾಲ್ಸ್ ಇತ್ತು, ಅಲ್ಲಿಗೆ ಕೂಡ ಹೋಗಿದ್ವಿ. ನಮ್ಮ ಕೃಷ್ಣ ಮಲ್ಕೊಂಡ್ಬಿಟ್ಟಿತ್ತು, ಸ್ವಲ್ಪ ಹಾನಿ ಆಗ್ತಾಯಿತ್ತು. ಮಲೆನಾಡು ಅಂದರೆ ಹಂಗೆ ಅಲ್ವಾ, ಯಾವಾಗೂ ಮಳೆ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಕೃಷ್ಣನೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಛತ್ರಿ ಹಿಡ್ಕೊಂಡು. ಪಾಪ ನಮ್ಮ ಕೃಷ್ಣ ಮಲ್ಕೊಬಿಟ್ಟಿತ್ತು, ನಿದ್ದೆ ಬಂದಿತ್ತು ಅನಿಸುತ್ತೆ. ಇಲ್ಲಾಂದರೆ ನಮ್ಮ ಕೃಷ್ಣನೂ ಅದೆಲ್ಲ ನೋಡ್ತಾ ಇತ್ತು. ಎದ್ದೇಳ್ಸೋಕ್ಕೆ ಟ್ರೈ ಮಾಡಿದ್ವಿ, ಫುಲ್ಲು ನಿದ್ದೆಯಲ್ಲಿತ್ತಲ್ಲ, ಅದಕ್ಕೆ ಓಕೆ ಫೈನ್ ಅಂತ ಎದ್ದೇಳಿಸ್ಲಿಲ್ಲ, ಮಲ್ಕೊಳ್ಳಿಂದ ಸುಮ್ಮನೆ ಆದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ, ಒಂಥರ ಚಿಕ್ಕ ಫಾಲ್ಸ್ ಆದರೂ ನೋಡೋಕ್ಕೆ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಫೋಟೋಸ್ಗಳಿಗಾಗ್ಬೋದು ಎಲ್ಲದಕ್ಕೂ ಅಷ್ಟೇ. ನಮ್ಮ ಮನೆಯವ್ರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಯ ಆಗ್ತಾಯಿತ್ತು, ಬೆಟ್ಟ ಎಲ್ಲ ಇರುತ್ತಲ್ಲ, ಸಡನ್ನಾಗಿ ಏನಾದರೂ ನೀರು ಬಂದುಬಿಟ್ರೆ ಜೋರಾಗಿ ಏನು ಮಾಡೋದು, ಆ ಥರ ಎಲ್ಲ ಬಿದ್ದೋಗ್ಬಿಡ್ತೀವ. ಬೆಟ್ಟದ ಮೇಲೆಲ್ಲ ವೀಡಿಯೋಸ್ಗಳನ್ನ ನೋಡಿರ್ತೀವಲ್ಲ, ಕಾಮಿಡಿ ವೀಡಿಯೋಗಳು
ವೀಡಿಯೋಗಳಲ್ಲೆಲ್ಲ ಬಿದ್ದೋಗ್ಬಿಡ್ತಾರಲ್ಲ ಜಾರಿ, ಅದಕ್ಕೆ ನಂಗೆ ಭಯ ಆಗ್ತಾಯಿತ್ತು ಹೋಗೋಕ್ಕೆ. ಬಟ್ ಫೈನಲಿ ಹೋದ್ವಿ. ನಾವು ನಮ್ಮ ಮನೆಯವರು ಹೋದ್ಮೇಲೆ ಎಲ್ಲರೂ ಕೂಡ ಬಂದರು. ಎಲ್ಲರೂ ಕೂಡ ಬಂದುಬಿಟ್ಟು ಫೋಟೋಸ್ ವೀಡಿಯೋಸು ಎಲ್ಲ ಮಾಡ್ಕೊತಾ ಇದ್ರು. ಮಲೆನಾಡು ಅಂದ್ರೇ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾವಾಗೂ ಮಳೆ ಬರ್ತಾ ಇರುತ್ತೆ, ಬಟ್ ಚೆನ್ನಾಗಿರುತ್ತಲ್ವ ಅದು ಸಣ್ಣ ಸಣ್ಣ ಹನಿ. ಅದರಲ್ಲಿ ರೋಡಲ್ಲಿ ನಡ್ಕೊತಾ ಹೋಗ್ತಿದ್ರೆ ಅಕ್ಕಪಕ್ಕ ಗಿಡ ಮರಗಳು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆ ಕಡೆ ಜಾಸ್ತಿ ಅಡಿಕೆ ತೋಟ, ಕಾಳುಮೆಣಸು, ಕಾಫಿ ತೋಟ ಈ ಥರದ್ದೆಲ್ಲ ಜಾಸ್ತಿ ಇರುತ್ತೆ. ಸೊ ಅದನ್ನೇ ನೋಡ್ಕೊತಾ ಬರ್ತಾಯಿದ್ವಿ ಬರಬೇಕಾದ್ರೆಲ್ಲ. ತುಂಬ ಕ್ರಾಸಿಂಗ್ ಇರುತ್ತೆ, ಅಲ್ಲಲ್ಲಿ ಒಂದು ಮನೆಗಳಿರುತ್ತೆ. ಅದು ಹೆಂಗಿರ್ತಾರೋ ನಿಜವಾಗ್ಲೂ ಭಯ ಆಗಲ್ವಾ? ಯಾವುದಾದ್ರೂ ಪ್ರಾಣಿಗಳು ಬರುತ್ತೆ ಅಂತ ಭಯ ಇರಲ್ವೋ ಏನೋ ಅನಿಸುತ್ತೆ. ಅವ್ರಿಗೆಲ್ಲ ಅಭ್ಯಾಸ ಆಗಿರುತ್ತಲ್ವ, ಅದೆಲ್ಲ ಸೇಫ್ಟಿ ಅವ್ರು ಮಾಡ್ಕೊಂಡಿರ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ಆ ಕಡೆ ಎಲ್ಲ. ಒಂದು ಚಿಕ್ಕ ಕಪ್ಪೆ ನೋಡಿ ಯಾವ ಥರ ಈಜಾಡ್ತಾ ಇತ್ತು. ಇವರು ನಮ್ಮ ಅತ್ತೆ ಮಾವ, ನಾನು ಅಪ್ಪ ಅಮ್ಮ ಅಂತಲೇ ಕರೆಯೋದು. ಫೋಟೋಸ್ಗೆ ಬರಲೇ ಇಲ್ಲ ಕೆಳಗಡೆ, ಅದಕ್ಕೆ ಮೇಲೆ ನಿಂತ್ಕೊಂಡಿದ್ರು. ಅದಕ್ಕೇ ನಾನು ಅಲ್ಲೇ ಫೋಟೋಸ್ನ ತೆಗಿತಾ ಇದ್ದೆ. ಮತ್ತು ಫಾಲ್ಸಿಂದ ಇವಾಗ ಬ್ಯಾಂಗ್ಳೂರು ಕಡೆಗೆ ಹೊರಟಿದ್ದೀವಿ. ಬ್ಯಾಂಗ್ಳೂರಲ್ಲಿ ಹೋಯ್ತಾ ಯಡಿಯೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ದಾರಿಯಲ್ಲೇ ಸಿಗೋದ್ರಿಂದ ಸಿದ್ಧಲಿಂಗೇಶ್ವರಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲೂ ಹೋಗಬೇಕು. ನಮ್ಮ ಕೃಷ್ಣ ನೋಡಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅನಿಸುತ್ತೆ ಪಾಪ. ಕರೆಕ್ಟಾಗಿ ನಿದ್ದೆ ಇರಲ್ಲಲ್ವ, ನಿದ್ದೆ ಮಾಡಿದೆ, ಬಟ್ ಸ್ಟಿಲ್ ಕುಲ್ಕು ಕ್ರಾಸಿಂಗ್ ಇರೋದ್ರಿಂದ ಮೈಕೈ ನೋವಾಗಿರುತ್ತೆ ನಮ್ಮ ಕೃಷ್ಣಂಗೆ. ಅದಕ್ಕೆ ಸುಮ್ಮನೆ ನೋಡ್ತಾ ಇತ್ತು ಸಪ್ಪಗೆ. ಒಂದು ಲಾಂಗ್ ಜರ್ನಿ ಅಂತಲೇ ಹೇಳ್ಬೋದು ನಮ್ಮ ಕೃಷ್ಣಂಗೆ ಫಸ್ಟ್ ಟೈಮು. ಸೊ ನಮ್ಮ ಕೃಷ್ಣ ದೊಡ್ಡವರಾದ್ಮೇಲೆ ಹೇಳ್ಬೋದು, ನಿಮ್ಮನ್ನ ಅನ್ನಪ್ರಾಶನಕ್ಕೆ ಕರ್ಕೊಂಡೋಗಿದ್ವಿ, ಲಾಂಗ್ ಜರ್ನಿ ಆ ಕಡೆ ಎಲ್ಲ ತೋರಿಸ್ಕೊಂಡು ಬಂದ್ವಿ ಅಂತ ಈ ವಿಡಿಯೋ ಕೂಡ ತೋರಿಸ್ಬೋದು ನಮ್ಮ ಕೃಷ್ಣಂಗೆ. ಚಂದದ ನೀ ಕೇಳೋ ನಾನೇ ನಮ್ಮ ಈ ತೋಳೆ ನಿನ್ನ ತೂಗುಜುಲಿ ಚಂದದ ನೂರು ರಂಗನ ಕಣ್ಣಲ್ಲಿ ತುಂಬಿ ಚಂದನ ಕಂಪಲಾಲಿ ಪ್ರೇಮನ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ. ಮಳೆ ಸ್ವಲ್ಪ ಶುರುವಾಗಿತ್ತು, ಚಳಿ ಸ್ವಲ್ಪ ಇತ್ತು, ಅದಕ್ಕೆ ನಾನು ಫುಲ್ಲು ಶಾಲ್ ಹೊತ್ಕೊಂಡಿದ್ದೆ. ಹಂಗೆ ಹೋಗ್ತಾ ಊಟಕ್ಕೆ ನಿಲ್ಲಿಸಿದ್ವಿ. ಊಟಕ್ಕೆ ಎಲ್ಲರೂ ಕುತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಜನಕ್ಕೆ ಊಟ ಬಂದಿರಲಿಲ್ಲ. ನಾನು ಫ್ರೈಡ್ ರೈಸ್ ತೊಗೊಂಡಿದ್ದೆ, ಬೇರೆಯವರೆಲ್ಲ ರೋಟಿ, ಪನ್ನೀರ್ ಗ್ರೇವಿ ಈ ಥರದ್ದೆಲ್ಲ ತೊಗೊಂಡಿದ್ರು. ಸ್ವಲ್ಪ ಜನ ಮಾಮೂಲಿ ಮಿನಿ ಊಟ ತೊಗೊಂಡಿದ್ರು. ಆಮೇಲೆ ನಾನು ಸ್ವಲ್ಪ ರೋಟಿ ತಿನ್ನಬೇಕು ಅಂತ ಲಾಸ್ಟಲ್ಲಿ ರೋಟಿ ಪನ್ನೀರ್ ಗ್ರೇವಿನ ಆರ್ಡರ್ ಮಾಡಿದ್ವಿ. ಎನ್ವಿರಾನ್ಮೆಂಟ್ ವೈಸ್ ಚೆನ್ನಾಗಿತ್ತು, ನೋಡೋದಕ್ಕೆ ಕ್ಲೀನಾಗಿದೆ. ಊಟ ಕೂಡ ತುಂಬ ಚೆನ್ನಾಗಿತ್ತಂತ ಹೇಳ್ಬೋದು ಈ ಹೋಟೆಲಲ್ಲಿ. ಆ್ಯಂಡ್ ಇಲ್ಲೊಂದು ಏನಂದರೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಅದರಲ್ಲಿ ಒಂದು ಚಾಟ್ ಮಸಾಲ ಹಾಕಿ ಒಂದು ದೇಸಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದಾ, ಉಪ್ಪಿನಕಾಯಿ ಅಂತ ಹೇಳ್ಬೋದಾ, ಏನಂತ ಗೊತ್ತಿಲ್ಲ, ಅದೊಂದು ತಿನ್ನೋದಕ್ಕೆ ಏನೋ ಒಂಥರ ಮಾಡಿದರು. ಅದನ್ನು ನನ್ನ ಹಸ್ಬೆಂಡ್ ತೊಗೊಂಡಿದ್ರು. ಆ್ಯಂಡ್ ಇವಾಗ ಯಡಿಯೂರಿಗೆ ಹೊರಟಿದ್ದೀವಿ. ನಮ್ಮ ಕೃಷ್ಣನ ಅಲ್ಲೇ ಮಲಗಿಸ್ಬಿಟ್ಟು ಆಟ ಆಡಿಸ್ತಾ ಇದ್ವಿ. ಜಾಸ್ತಿ ಎತ್ಕೊಂಡೇ ಇದ್ದು ತೊಡೆ ಮೇಲೆ ಹಾಕೊಂಡ್ರೆ ಬೆನ್ನೇನಾದರೂ ನೋವು ಬರುತ್ತೆ ಅಂತ ಸೀಟ್ ಮೇಲೆ ಫುಲ್ಲು ಮಲಗಿಸ್ಕೊಂಡು ನಾನು ನಮ್ಮ ಮನೆಯವರು ಕೆಳಗಡೆ ಕುತ್ಕೊಂಡಿದ್ವಿ. ಇವಾಗ ಯಡಿಯೂರಿಗೆ ರೀಚ್ ಆದ್ವಿ. ಎಷ್ಟೊಂದು ಕುದುರೆಗಳಿದೆ. ನಾನು ಲಾಸ್ಟಲ್ಲಿ ಕುದುರೆ ಸವಾರಿಗೆ ಹೋಗಿದ್ದೆ, ಹಾರ್ಸ್ ರೈಡ್ಗೆ. ಕೊನೆವರೆಗೂ ನೋಡಿ ನಾನು ಹಾಕಿದ್ದೀನಿ ಹೇಗಿತ್ತು ಅಂತ. ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. 600 ಕಿಲೋಮೀಟರ್ ಜರ್ನಿ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ಇದೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ನಮ್ಮ ಕೃಷ್ಣ ನೋಡಿ ಆಗ್ತಾನೆ ನಿದ್ದೆ ಮಾಡಿದ್ದಿದೆಯಲ್ಲ, ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತ. ನಮ್ಮ ಕೃಷ್ಣದೇನು ನಮಗೆ ತೊಂದರೆ ಆಗಲಿಲ್ಲ, ಬಿಕಾಸ್ ಎಲ್ಲರೂ ಇರೋದ್ರಿಂದ ಒಬ್ಬೊಬ್ಬರು ಎತ್ಕೊತಾ ಇದ್ರಲ್ವ, ಸ್ವಲ್ಪ ರಿಸ್ಕೇನೆ ಅನಿಸಿಲ್ಲ. ಸೊ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿ ಇಲ್ಲಿ ಬಂದು ಕುತ್ಕೊಂಡಿದ್ವಿ. ನೋಡಿ ಆ ಪೋಕ್ಷಿತಕ್ಕನ್ನ ಹೆಂಗೆ ತಪ್ಕೊಂಡಿದೆ ನಮ್ಮ ಕೃಷ್ಣ ಅಂತ. ಆಮೇಲೆ ಹೊರಗಡೆ ಬಂದುಬಿಟ್ಟು ಕುದುರೆ ಸವಾರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಭಯ ಆಗ್ತಾಯಿತ್ತು. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಓಡಿಸ್ಬೇಡಿ ಕುದುರೆನ ಅಂತ. ಪ್ರೀವಿಯಸ್ ಹತ್ತಕ್ಕೆ ಮುಂಚೆ ಒಂದು ಹುಡುಗಿನ ಓಡಿಸ್ಕೊಂಡು ಬಂತು ಕುದುರೆ. ನನಗೆ ಬೇಡ ಅಂತ ಹೇಳಿದೆ. ಅವರು ಬೇಕು ಅಂದರೆ ಓಡಿಸ್ತಾರೆ, ಬೇಡ ಅಂದರೆ ಓಡಿಸೋದಿಲ್ಲ. ನಾನು ನಮ್ಮ ಪೋಕ್ಷಿತನ್ನು ಎತ್ಕೊಂಡು
ಕುದುರೆ ಸವಾರಿಗೆ ಹೋಗ್ತಾ ಇದ್ದೀವಿ. ಇನ್ನೊಂದೇನಂದ್ರೆ ಹತ್ರ ಹೋದಾಗ ಆ ಬಾಲ ಎಷ್ಟು ಶಾರ್ಪ್ ಆಗಿರುತ್ತೆ ಗೊತ್ತಾ? ಹಿಂಗೆ ಬಾಲ ಒದ್ರುತ್ತಲ್ಲ, ನನ್ನ ಕೈಗೆ ಟಚ್ ಆಯಿತು. ಸಿಕ್ಕಾಪಟ್ಟೆ ಚುರ್ರ್ ಅಂತ ಏಟು ಬೀಳುತ್ತೆ ಆ ಬಾಲದಲ್ಲಿ. ನಮ್ಮ ಡ್ಯಾಡಿ ಕೂಡ ಹೊರಟಿದ್ದಾರೆ ಹಾರ್ಸ್ ರೈಡು. ಅವರಿಗಂತೂ ತುಂಬ ಇಷ್ಟ. ಪ್ರೀವಿಯಸ್ ನಾವು ಮುಂಬೈಗೆ ಹೋದಾಗ ಯಾವುದೋ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೂ ಕೂಡ ಅವರು ಹಾರ್ಸ್ ರೈಡ್ಗೆ ಹೋಗಿ ಬಂದಿದ್ದರು. ಬಟ್ ನನಗೆ ಸ್ವಲ್ಪ ಭಯ ಇತ್ತು. ಬಟ್ ಸ್ಟಿಲ್ ಇದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕಲ್ವಾ ಅಂದ್ಬಿಟ್ಟು ನಾನು ಹೋಗಿ ಬಂದೆ. ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಜ್ಯೋತಿ ಸುಜೇಂದ್ರ. ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.